ಹಿರಿಯ ಪತ್ರಕರ್ತರು ಅನಂತ್ ಸರ್ ಎಷ್ಟು ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಯಾವ ಪ್ರೋಸೆಸ್ ಕೂಡ ನಿಧಿ ಆಗಿದ್ರು ಕೂಡ ಪುರಾತತ್ವ ಇಲಾಖೆಯಿಂದ ಜಿಲ್ಲಾಡಳಿತದಿಂದ ಆಗಬೇಕಾಗಿದ್ದಂತ ಕನಿಷ್ಠ ಕ್ರಮಗಳನ್ನ ಕೂಡ ಇಲ್ಲಿ ತನಕ ಅಧಿಕಾರಿಗಳು ಕೈಗೊಂಡಿಲ್ಲ. ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ ಆಡಳಿತ ಅನ್ನೋದ್ರ ಬಗ್ಗೆ ಅವರು ಪ್ರಶ್ನೆ ಮಾಡ್ತಾ ಇದ್ರು. ಅನಂತ್ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಪ್ರಕಾಶ್ ಸರ್ ಇದ್ದಾರೆ ಅಂಡ್ ಲೋಕೇಶ್ ಸರ್ ಇದ್ದಾರೆ, ಎಕ್ಸ್ಪರ್ಟ್ಸ್ ಇದ್ದಾರೆ ಸರ್, ಅವರೊಂದಷ್ಟು ಪ್ರಶ್ನೆಗಳನ್ನ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಮಾತನಾಡಬಹುದಾ ಸರ್? ಪ್ರಕಾಶ್ ಸರ್ ಏನಾದ್ರು ಮಾತಾಡಬೇಕಾ? ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಡಳಿತ ಅನ್ನೋದು ಕ್ವಿಕ್ ಆಕ್ಷನ್ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಆದರೆ ಅದಾಗಲ್ಲ. ಬಹಳಷ್ಟು ಸಂದರ್ಭಗಳಲ್ಲಿ ಫೇಲ್ಯೂರ್ ಆಗ್ತಾ ಇದೆ. ನೀವು ಹೇಳಿದಾಗೆ ಕ್ವಿಕ್ ಆಕ್ಷನ್ ಅಂದರೆ ಆ ಜಮೀನನ್ನು ಫೆನ್ಸಿಂಗ್ ಮಾಡಿ ಟೇಕ್ ಓವರ್ ಮಾಡಬೇಕಾಯ್ತು, ಒಂದು ಬೋರ್ಡ್ ಹಾಕಬೇಕಾಯ್ತು, ಇಲ್ಲಿ ನಿಧಿ ಸಿಕ್ಕಿದೆ ಫರ್ದರ್ ಎಕ್ಸ್ಕವೇಷನ್ ಮಾಡ್ತೀವಿ ಅಂತ ಇಲಾಖೆಯವರು ಒಂದು ಬೋರ್ಡ್ ಹಾಕಬೇಕಾಯ್ತು. ಆ್ಯಂಡ್ ಓಪನ್ ಜಾಗ ಎಲ್ಲೆಲ್ಲಿದೆಯೋ ಅದನ್ನೆಲ್ಲವನ್ನು ಸೀಲ್ ಮಾಡಿ ಕೆಲಸ ಶುರು ಮಾಡಬೇಕು. ಇಲ್ದರೆ ರಾತ್ರಿ ನಾಳೆ ರಾತ್ರಿ ಇವತ್ತು ರಾತ್ರಿ ಇನ್ನೊಂದು ಯಾವುದೋ ಪಕ್ಕದ ಜಾಗದಲ್ಲಿ ಯಾರೋ ಅಗದ್ಬಿಟ್ಟು ಏನೋ ಸಿಕ್ತು ತಗೊಂಡು ಹೋದ್ರು, ಅದು ಯಾರಿಗೆ ಹೊಣೆ? ಅದು ಪೊಟೆನ್ಷಿಯಲ್ ಜಾಗ. ಲಕ್ಕುಂಡಿ ಅನ್ನೋದು ನೋನ್ ಕ್ಯಾಪಿಟಲ್ ಫಾರ್ ಸೆಂಚುರೀಸ್, ಸಾಕಷ್ಟು ಚಿನ್ನ ಇದೆ. ಸೊ ಅನ್ಅಥರೈಸ್ಡ್ ಆಗಿ ಯಾರಾದರೂ ಎಕ್ಸ್ಕವೇಷನ್ ಮಾಡೋದ್ರ ಬದಲು ಆಥರೈಸ್ಡ್ ಆಗಿ ಎಕ್ಸ್ಕವೇಷನ್ ಮಾಡೋದಕ್ಕೆ ಈ ಇಲಾಖೆಗಳು ಫೆನ್ಸಿಂಗ್ ಮಾಡಬೇಕು. ಓಪನ್ ಲ್ಯಾಂಡ್ ಎಲ್ಲೆಲ್ಲಿದೆಯೋ ಅದೆಲ್ಲ ಬಿಲ್ಡಿಂಗ್ಗಳನ್ನು ಬಿಟ್ಟು ಆ ಆ್ಯಕ್ಷನ್ ಆಗಿಲ್ಲ. ಅವ್ರು ಹೇಳಿದ್ರು ಆಡಳಿತ ವೈಫಲ್ಯ ಅಂತ. ನಾನು ಕೂಡ ಉನ್ನತ ಅಧಿಕಾರಿಯಾಗಿದ್ದು ನಿವೃತ್ತನಾಗಿದ್ದೀನಿ. ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿದ್ರೆ ನೋಡ್ತಾ ಬಂದರೆ ಬಹಳ ಭ್ರಮ ನಿರಸನ ಆಗುತ್ತೆ. ಗವರ್ನೆನ್ಸ್ ಅನ್ನೋದು ಡಿವ್ಯಾಲ್ಯೂ ಆಗ್ತಾ ಇದೆ. ಇಟ್ ಈಸ್ ಲೂಸಿಂಗ್ ಗ್ರಿಪ್ ಓವರ್ ದಿ ಸೆಟಪ್. ಇದು ನಮ್ಮ ರಾಜ್ಯಕ್ಕೆ ಮಾತ್ರ ನಾನು ಹೇಳ್ತಾ ಇಲ್ಲ, ಇಡೀ ದೇಶದ ಎಲ್ಲ ರಾಜ್ಯಗಳ ಆಡಳಿತ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ. ಪ್ರಕಾಶ್ ಸರ್, ನೀವು ಆಗಲೇ ಒಂದು ಪ್ರಶ್ನೆ ಕೇಳಿದ್ರಿ, ಅದನ್ನ ಲೋಕೇಶ್ ಸರ್ಗೆ ನಾನು ಪ್ರಶ್ನೆ ಮಾಡಕ್ಕೆ ಇಷ್ಟಪಡ್ತೀನಿ. ಸಾರಿ, ಅನಂತ್ ಸರ್ಗೆ. ಅನಂತ್ ಸರ್, ಈಗ ಪ್ರಕಾಶ್ ಸರ್ ಕೇಳ್ತಾ ಇದ್ರು, ಇಫ್ ಸಪೋಸ್ ಅದು ರಾಜ್ಯ ಸರ್ಕಾರಕ್ಕೆ ಸಿಕ್ಕಿದ್ದಾಗಿದ್ರು ಕೂಡ, ಅದಕ್ಕೆ ಸೇರಿರುವಂತ ಸ್ವತ್ತಾದ್ರೂ ಕೂಡ ಅದನ್ನ ಎಷ್ಟರ ಮಟ್ಟಿಗೆ ಅಧಿಕಾರಿಗಳು ಕಾಪಾಡ್ಕೊಂಡು ಹೋಗ್ತಾರೆ, ಅದನ್ನ ಎಷ್ಟರ ಮಟ್ಟಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ? ಅಲ್ಲೂ ಕೂಡ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರುವಾಗ ಇನ್ಯಾರ್ದು ಪಾಲಾಗ್ಬಿಟ್ರೆ ಇಂಥದ್ದೊಂದು ಆತಂಕ ನಮ್ಗೆ ಇದೆ ಅನ್ನುವಂಥ ವಿಚಾರವನ್ನ ಪ್ರಕಾಶ್ ಸರ್ ಹೇಳ್ತಾ ಇದ್ರು. ಅನಂತ್ ಸರ್, ಈಗಲೇ ಇಲ್ಲಿ ಆಡಳಿತ ವೈಫಲ್ಯದ ಬಗ್ಗೆ ತಾವು ಪ್ರಶ್ನೆ ಮಾಡ್ತಾ ಇದ್ರಿ. ನಾಳೆ ದಿನ ಅದು ಪುರಾತತ್ವ ಇಲಾಖೆಗೆ ಸೇರಿದ್ದು, ಸರ್ಕಾರಕ್ಕೆ ಸೇರಿತ್ತು ಅಂತ ಆದ್ರೂ ಕೂಡ ಅದನ್ನ ಸುರಕ್ಷತೆಯಿಂದ ಕಾಪಾಡ್ಕೊಂಡು ಹೋಗ್ತಾರ ನಮ್ಮ ಅಧಿಕಾರಿಗಳು? ಈ ಪ್ರಶ್ನೆ ಇದೆ ಸರ್. ಈಗ ಮೇಡಮ್, ತಮ್ಮದು ನಿಜವಾದ ಕಳಕಳಿ ಅದು. ಒಂದು ವಸ್ತು, ಯಾವುದೇ ಒಂದು ನಿಧಿ ಅಥವಾ ಇನ್ನೊಂದು ಈ ಸಿಕ್ಕ ತಕ್ಷಣ ಮೊದಲು ಅದನ್ನ ಪ್ರದರ್ಶನ ಮಾಡಬೇಕು, ಅದರ ಸಂಪೂರ್ಣ ಮಾಹಿತಿ ಫಲಕ ಹಾಕ್ಬೇಕು. ಒಂದು ವೇಳೆ ಅದು ಹಾಕ್ಲಿಲ್ಲ ಅಂದ್ರೆ ಅದರಲ್ಲಿ ಏನೂ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಇಲ್ಲಿ ಅದು ಆಗ್ಲಿಲ್ಲ. ಮೊದಲನೇದು ಇಲ್ಲಿ ಅದೇ ಪ್ರಶ್ನೆ ನಂದು. ಈಗ ಯಾವಾಗ ಅದು ಚಿನ್ನ ಒಂದ್ಸಲ ಸ್ಟಾರ್ಟಿಂಗ್ ಏನಾಯ್ತು, 1 kg ಸಿಕ್ತು ಅಂದ್ರು, 2ನೇ ದಿನ 800 ಗ್ರಾಮು ಅಂದ್ರು, 3ನೇ ದಿನ ಈಗ 664-65 ಗ್ರಾಮಿಗೆ ಬಂತು. ಇಲ್ಲ ಸರ್, ಈಗ ಜಸ್ಟ್ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ವೆಬ್ಸೈಟ್ ಅಲ್ಲಿ 466 ಗ್ರಾಮ್ ಅಂತ ಉಲ್ಲೇಖ ಮಾಡಿದ್ದಾರೆ ಅಧಿಕಾರಿಗಳು ಅಂತ. ಜಿಲ್ಲಾಡಳಿತನೇ ಅಧಿಕೃತವಾಗಿ ಮಾಹಿತಿ ಕೊಡ್ತಾ ಇದೆ ಅಂತೆ. ಈಗ ಏನಿದೆ, ಆಡಳಿತ ವ್ಯವಸ್ಥೆ ಅಧಿಕಾರಿಗಳಲ್ಲಿ ದ್ವಂದ್ವ ಹೇಳಿಕೆ ಚಲವಾಗಿದೆ. ಒಂದು ಸೆಂಟ್ರಲ್ದು, ಅವರು ಪುರಾತತ್ವ ಇಲಾಖೆಯವರು ಮೂಲಮನಿ ಬಂದು ಇದು ನಿಧಿ ಅಲ್ಲ ಅಂದ್ರು. ಅಲ್ಲಿಗೆ ಇಡೀ ಲಕ್ಕುಂಡಿ, ಇಡೀ ವ್ಯವಸ್ಥೆ, ಅದರ ಬಗ್ಗೆ ಇರುವಂತ ಕುತೂಹಲ, ಕ್ಯೂರಿಯಾಸಿಟಿ ಎಲ್ಲ ಹೋಗ್ಬಿಡ್ತು ಜನರ ಹತ್ರ, ಏನಪ್ಪ ಇದು ಅಂತ. ನೆಕ್ಸ್ಟ್ ಸ್ಟೇಟ್ ಬಂದ್ರು, ಪುರಾತತ್ವ ಹೊಸಪೇಟೆ ಹತ್ರ ಇರ್ತಾರ ಅವರು, ಸ್ಟೇಟ್ ಪುರಾತತ್ವ ಇಲಾಖೆಯವರು ಬಂದು ಇದು ನಿಧಿ ಅಂತ ಹೇಳಿದ್ರು. ಯಾರ ಮಾತನ್ನ ಇಲ್ಲಿ ನಂಬ್ತೀರಿ? ಒಂದು. ಎರಡನೇ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಇವರು 1 kg 800 ಗ್ರಾಮು, 600 ಗ್ರಾಮು, 500 ಗ್ರಾಮು, 400 ಗ್ರಾಮು, ಇದರಲ್ಲಿ ಯಾರು ಮಾತನ್ನ ನಂಬಬೇಕು? ಹಂಗಾದ್ರೆ 1 kg ಅಂತ ಹೇಳಿಕೆ ಕೊಡುವಾಗ ಅದು ಎಷ್ಟು ಹೋತು 1 kg? ಈ ಪ್ರಶ್ನೆಗೆ ಉತ್ತರ ಕೊಡೋರು ಯಾರು? ಯಾರೋ ಅನ್ನೋನ್ ಪರ್ಸನ್ ಜೊತೆಗೆ ಅಥವಾ ಖಾಸಗಿ ವ್ಯಕ್ತಿ ಜೊತೆಗೆ ಅಥವಾ ಜನಪ್ರತಿನಿಧಿಯ ವ್ಯಕ್ತಿಯ ಜೊತೆಗೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅಂದ್ರೆ ಮತ್ತೆ DC ಕೆಲಸ ಏನು? ಜಿಲ್ಲಾಧಿಕಾರಿಗಳ ಕೆಲಸ ಏನು? ಹೌದು. ಹೂ ಆರ್ ದ ರೆಸ್ಪಾನ್ಸಿಬಲ್ ಪರ್ಸನ್? ನೋಡಿ, ಇದು 1 kg ಸಿಕ್ಕಿದೆ ಅಂತಾನೆ ಇಟ್ಕೊಳ್ಳಿ, ಅದರ ಮೌಲ್ಯ 1 ಕೋಟಿ ಅಂತಾನೆ ಇಟ್ಕೊಳ್ಳಿ. ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ 10 ಜಾಗಗಳಿವೆ.
ಕೋಟ್ಯಾಂತರ ರೂಪಾಯಿಗಳ ನೈಸರ್ಗಿಕ ಸಂಪತ್ತು Okay. ಕಣ್ಮರೆ ಆಗಿದೆ. ನಾನು ದೋಚಿದ್ದಾರೆ ಗುಳುಂ ಮಾಡಿದ್ದಾರೆ ಅಂತ ಹೇಳಲ್ಲ, ಕಣ್ಮರೆ ಆದ ಹೇಗಾಗಿದೆ ಅದಕ್ಕೆ ಸರ್ಕಾರ ಏನು ಮಾಡಲಿಲ್ಲ. ಈಗ ಒಂದು ಒಂದು ಉದಾಹರಣೆ ನಿಂತ್ಕೊಂಡಿದೆಯಲ್ಲ, ಹಿಂಗೂ ಆಗಿರಬಹುದು. ಒಂದು ಉದಾಹರಣೆ, Okay. ಕೊರಟಗೆರೆ, ಮಧುಗಿರಿ, ಮಧ್ಯವೆಂಕಟಾಪುರ ಈ ಭಾಗದಲ್ಲಿ ದಿ ಬೆಸ್ಟ್ ರೂಬಿ ಸಿಕ್ತು Yes. 20-30 ವರ್ಷದಿಂದ. ಇವತ್ತು ಸಿಗುತ್ತೆ. ಸರ್ಕಾರಕ್ಕೆ ಅದ್ರ ಬಗ್ಗೆ ಏನು ಹೋಗಿಲ್ಲ. okay. ನಂತರ ವಜ್ರಕರೂರು ಅಂಡ್ ಬಹಳ ಪ್ಲೇಸ್ಗಳಲ್ಲಿ Anyway, ದೊಡ್ಡ ಚೆನ್ನಾಗಿ ದೊಡ್ಡ ವಜ್ರಗಳು ಆಡಳಿತ ಸಿಗುತ್ತೆ. ನಡೆಸೋದ್ರ ಬಗ್ಗೆ ಗಮನ ಕೊಡ್ಬೇಕು. ಎಲ್ಲಿ ಹೋದ್ರು ಪ್ರಕಾಶ್ ಸರ್, ಇವೆಲ್ಲ? ಟೈಮ್ ಅಪ್ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಲೋಕೇಶ್ ಸರ್, ಕೊನೆಯದಾಗಿ ಕ್ವಿಕ್ ರಿಯಾಕ್ಷನ್ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ, ಮತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ. ಎಸ್ ಲೋಕೇಶ್ ಸರ್, ಧನ್ಯವಾದಗಳು ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿ ಮಾತನಾಡಿದ್ದಕ್ಕಾಗಿ. ಲೋಕೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಜಾಯ್ನ್ ಆಗಿ ಮಾತನಾಡಿದ್ದಕ್ಕಾಗಿ. ಅಂಡ್ ಅನಂತ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ, ಜೊತೆಗೆ ಜನಕ್ಕೆ ಅರ್ಥ ಆಯ್ತು, ಜೊತೆಗೆ ನಮ್ಮ ಆಡಳಿತ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹಳ್ಳ ಹಿಡಿದಿದೆ ಅನ್ನೋದನ್ನ ನೀಟಾಗಿ ತೋರಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಗುರುಗಳೇ, ಕೊನೆಯದಾಗಿ ಏನಾದ್ರು ಹೇಳ್ಬೇಕಾ? ಈಗ ನೀವು 108 ನಂಬರ್ ಹೇಳ್ಬಿಟ್ರೆ ಇದು ಅವ್ರ ಮನೆಗೆ ವಾಪಸ್ ಬರುತ್ತಾ ಇಲ್ವೋ, ಅದು ಕೊಡ್ತಾರೋ ಇಲ್ವೋ ಅಂತ ಭವಿಷ್ಯ ಹೇಳ್ಬಿಡ್ತೀನಿ. 108 ನಂಬರ್ ಹೇಳ್ಬಿಡಿ. 110 ತಗೊಳ್ಳಿ. 108 108 ಒಳಗಡೆ 100 100 ಬೇಗ 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 100 ಅಂತಂದ್ರೆ ಅವ್ರ ಮನೆಗೆ ಸಿಕ್ಕೋದು ಡೌಟು. ಸರಿಯಾದ ಸ್ವಲ್ಪ ಪರಿಹಾರ ಕೊಡ್ತಾರೆ, ಸಿಗೋಲ್ಲ ಇದು ಅವ್ರ ಮನೆಯವ್ರು ಸಿಗಲ್ಲ. ಪರಿಹಾರ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಗುರುಗಳು ಇಷ್ಟೊಂದು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಕ್ಕಾಗಿ. ನೋಡಿದ್ರಲ್ಲ, ಒಟ್ನಲ್ಲಿ ಈಗ ಲಕ್ಕುಂಡಿಯ ಮನೆ ಒಂದರಲ್ಲಿ ಸಿಕ್ಕಿರುವಂತ ಈ ಸಂಪತ್ತಿದೆಯಲ್ಲ, ಅದು ರಾಜ್ಯ ಸರ್ಕಾರಕ್ಕೆ ಸೇರಿದ್ದ ಅಥವಾ ಮನೆಯವರಿಗೆ ಸೇರಿದ್ದ, ಅದ್ರ ಬಗ್ಗೆ ಇನ್ನೂ ತನಕ ಕ್ಲಾರಿಟಿ ಸಿಗ್ತಾ ಇಲ್ಲ. ಯಾಕೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಹಿರಿಯ ಪತ್ರಕರ್ತರು ಅಚ್ಚುಕಟ್ಟಾಗಿ ಪ್ರಶ್ನೆ ಮಾಡಿದ್ರು. ಅಲ್ಲರಿ, ಪ್ರೋಸೆಸ್ ಪ್ರಕಾರ ನಡ್ಕೊಳ್ತೀರಿ ಅಂತ ಆದ್ರೆ ಇಷ್ಟೊತ್ತಿಗೆ ಎಷ್ಟು ಸಿಕ್ತು, ಅದು ಯಾರಿಗೆ ಸೇರಿದ್ದು, ಇದು ನಿಧಿನ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಯಾಕೆ ಕೊಡ್ತಾ ಇಲ್ಲ? ಪುರಾತತ್ವ ಇಲಾಖೆ ಅಧಿಕಾರಿಗಳು ಯಾಕೆ ಸ್ಥಳಕ್ಕೆ ಹೋಗ್ತಾ ಇಲ್ಲ? ಇದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿರೋದು ಜಿಲ್ಲಾಡಳಿತ. ಸೊ ಈಗಲಾದ್ರೂ ಅಲರ್ಟ್ ಆಗುತ್ತಾ, ಈ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸುತ್ತಾ ಕಾದ್ ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.